ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಶೇಂಗಾದಿಂದ ಒಂದು ಹಲ್ವಾ ಮಾಡೋದು ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಮಾಡಿಕೊಡಿ, ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಗೊತ್ತಲ್ಲ, ಈ ಥರ ನೋಡಿ. ಇದು ಈಗ ಇದರಿಂದ ಒಂದು ಹಲ್ವಾ ಮಾಡೋದು ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಇದನ್ನು ಹುರ್ಕೋಬೇಕು. ನೋಡಿ ಈ ಥರ ಕೆಂಪಿಗೆ ಈ ಥರ ಆಗಬೇಕು. ಈಗ ಇದನ್ನು ನೀಟಾಗಿ ಇದು ಚಿಪ್ಪೆ ಎಲ್ಲ ತೆಗಿಬೇಕು. ತೋರಿಸ್ತಾ ಇದ್ದೀನಿ. ಈಗ ಆಫ್ ಮಾಡ್ಕೊಳ್ಳೋಣ. ಇದು ಆರಕ್ಕೆ ಬಿಡೋಣ ಒಂದು 2 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಇದು ಆರಿದೆ. ಈಗ ಇದನ್ನೆಲ್ಲ ನೀಟಾಗಿ ಚಿಪ್ಪೆ ತೆಗೀರಿ ಇದ್ರದ್ದು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಚಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಈಗ ಇದರಲ್ಲಿ ಬಿಸಿ ಹಾಲು ಒಂದು ಎಷ್ಟು ಮಾಡ್ತೀರೋ ಅಷ್ಟು ನೋಡಿರಿ, ಫುಲ್ ನೆನಿಬೇಕಿದು. ಬಿಸಿ ಹಾಲಲ್ಲಿ ಒಂದು 5 ನಿಮಿಷ ಇಟ್ಬಿಡಿ. ಪ್ಲೇಟ್ ಮುಚ್ಚಿ ಇಟ್ಬಿಡಿ, ನೆನ್ಕೊಳ್ಳಿ ಒಂದು 5 ನಿಮಿಷ. ನೋಡಿ ಈ ಥರ 5 ನಿಮಿಷ ನೆನಿಟ್ಬಿಡಿ. ಪ್ಲೇಟ್ ಮುಚ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 5 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡ್ಕೊಬೋದು. ಮಾಡ್ಕೊಳ್ಳಿ ಅಲ್ವಾ. ಈಗ ನೋಡಿ ರುಬ್ಕೊಂಬರ್ತೀನಿ ಇದನ್ನು ಫ್ರೆಂಡ್ಸ್. ಈ ಥರ ರುಬ್ಕೊಂಬರಬೇಕು. ಈಗ ತೋರಿಸ್ತೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಕರಗಿಸ್ಕೊಳ್ಳಿ ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ನೀರು ಏನು ಆ್ಯಡ್ ಮಾಡಬಾರ್ದು, ಬರೀ ಹಾಲಲ್ಲಿ ರುಬ್ಕೊಂಬರಬೇಕು. ಇದನ್ನು ನೀಟಾಗಿದು ಬಿಟ್ಕೊಂಬರ್ಬೇಕು. ಅಲ್ಲಿವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಲಲ್ಲೇ ರುಬ್ಕೊಂಬರಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀರೇನು ಟಚ್ ಮಾಡಬಾರ್ದು ಇದಕ್ಕೆ. ಶೇಂಗಾ ಬೀಜಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಮಕ್ಕಳಿಗೆ ಸ್ವಲ್ಪ ಸಣ್ಣ ಇರೋರಿಗೆ ಮಾಡಿಕೊಡಿ. ಒಳ್ಳೆ ಪ್ರೋಟೀನ್ ಇದು ಶೇಂಗಾ ಬೀಜ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನೀಟಾಗಿ ತಳ ಎಲ್ಲ ಈ ಥರ ಬಿಟ್ಕೊಂಬರಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬ್ರೌನ್ ಆಗಬೇಕಿದು ಒಂಚೂರು. ನೋಡಿ ಇನ್ನೂ ಇದು ನೀಟಾಗಿ ಈ ಥರ ಅಂದ್ಕೊಳ್ಳಿ. ನೀಟಾಗಿ ಈ ಥರ ತಳ ಬಿಟ್ಕೊಬೇಕು ಫ್ರೆಂಡ್ಸ್. ಈಗ ಒಂದು 5 ಮಿನಿಟ್ಸ್ ಪ್ಲೇಟ್ ಮುಚ್ತೀನಿ. ಹೀಗೆ ಮುಚ್ಕೊಳ್ಳಿ. ಈಗ ಒಂದು 5 ಮಿನಿಟ್ಸ್ ಆಗಿದೆ. ಈಗ ಇದಕ್ಕೆ ಈಗ ಶುಗರ್ ಆ್ಯಡ್ ಮಾಡಬೇಕು. ನೋಡ್ತಾ ಇರ್ಬೋದು ನೋಡಿ ಈ ಥರ. ಈಗ ಶುಗರು ಎಷ್ಟು ಬೇಕೋ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಶುಗರು ಹಾಕ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಕರಗಬೇಕಿದೂ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಣ್ಣ ಇರೋರಿಗೆ ಮಾಡಿಕೊಡಿ. ಸ್ವಲ್ಪ ನಮ್ಮ ಮಕ್ಕಳು ಸಣ್ಣ ಇದ್ದಾರೆ, ಮಾಡ್ತಾಯಿರ್ತೀನಿ ಆಗಿಂದಾಗೆ. ಇದು ಸ್ವಲ್ಪ ತಿನ್ನಿಸ್ತೀನಿ, ಈ ಥರ ಆದರೂ ತಿಂತಾರೆ ಅಂತ. ಈ ಥರ ನೀಟಾಗಿ ಮೆಲ್ಟ್ ಆಗಬೇಕು. ಸಕ್ಕರೆ ಎಲ್ಲ ಅದರಲ್ಲಿ ನೋಡಿ, ನೋಡ್ತಾ ಇರ್ಬೋದು ಅಲ್ವಾ. ಈಗ ಇದಕ್ಕೆ ಫ್ಲೇವರ್ಗೆ ಏಲಕ್ಕಿ ಪೌಡರ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಶುಗರೆಲ್ಲ ಇದರಲ್ಲಿ ಬೆರಿಬೇಕು. ಈ ಥರ ನೋಡಿ. ಈಗ ಇದಕ್ಕೆ ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ಕೊತೀನಿ. ನೋಡಿ ಕುಟ್ಕೊಂಡಿರೋದು. ಈ ಥರ ನೀಟಾಗಿ ಅಂದ್ಕೊಡಿ. ಈಗೆಲ್ಲ ಏಲಕ್ಕಿ ಪೌಡರ್ ಆಯಿತು, ಶುಗರ್ ಆಯಿತು. ಈಗ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಳಿ. ಮತ್ತು ಇದೇ ಥರನೇ ನೋಡಿ ಈ ಥರ ಕಲಿಸ್ತಾ ಇರ್ರಿ. ಅದು ತಳ ಬಿಟ್ಕೊಂಬರ್ಬೇಕಲ್ವಾ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಕೊಟ್ಟರೆ ಚಿಕ್ಕಿ ತಿನ್ನಲ್ಲ ಅನ್ನೋರು, ಕಡಲೆ ಬೀಜ ತಿನ್ನಲ್ಲ ಅನ್ನೋರು ಈ ಥರ ಮಕ್ಕಳು ತಿಂತಾರೆ. ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಏನು ಇಂಗ್ರೀಡಿಯೆಂಟ್ಸ್ ಹೆವಿ ಇಲ್ಲ. ಶುಗರ್ ಇಲ್ಲ, ಬೆಲ್ಲನೂ ಹಾಕ್ಕೋಬೋದು.
ಚೆನ್ನಾಗಿರುತ್ತೆ ಬೆಲ್ಲನೂ, ಅದು ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ. ಬೆಲ್ಲ ಪೌಡ್ರ್ ಮಾಡ್ಕೊಂಡು ಇದೇ ಥರನೇ ಮಾಡ್ಕೊಬೋದು. ಅದನ್ನು ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಇದೇ ಥರನೇ. ಇದು ತಳ ಬಿಡಬೇಕು ಫ್ರೆಂಡ್ಸ್ ನೀಟಾಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ರೆಡಿ ಆಯಿತು. ಈಗ ಇದನ್ನು ತೋರಿಸ್ತೀನಿ. ಈ ಥರ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ ನಿಮ್ಮ ಹತ್ರ. ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಈ ಪೇಪರ್ಗೆ. ನೋಡಿ ಈ ಥರ ಆಗಿದೆ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಈಗ ಇದರಲ್ಲಿ ಹಾಕ್ಕೋಬೇಕು. ಕಡಲೆಕಾಯಿ ಹಲ್ವಾ, ಶೇಂಗಾ ಹಲ್ವಾ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇದರಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲ ಕಡೆನೂ ಇದು ಮಾಡ್ಕೊಳ್ಳಿ ಈ ಥರ ನೋಡಿ. ಇದನ್ನು ಈಗ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಕೊಂಬಂದಿನಿ 1 ಗಂಟೆ ಆಯಿತು. ಈಗ ಇದನ್ನು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ. ತೋರಿಸ್ತಾ ಇದ್ದೀನಿ, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಆಗುತ್ತೆ. ಆ್ಯಕ್ಚುಲಿ ನಾನು ತೊಗೊಂಡು ತಿಂದಿದ್ದೀನಿ. ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ತುಂಬ ಈಸಿ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಬಾಯ್. ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.